ಆತ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ. ಉದ್ಯೋಗ ಆರಿಸಿಕೊಂಡು ಕಲಬುರಗಿಗೆ ಬಂದಿದ್ದ. ಅದರಲ್ಲಿ ಹೆಸರಿಗೆ ಮಾತ್ರ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ರಾತ್ರಿ ಹೊತ್ತಲ್ಲಿ ಪಾಕಿಸ್ತಾನದ ಕ್ರಿಮಿಗಳ ಜೊತೆ ಬಸ್ಲತ್ತು ಮಾಡ್ತಿದ್ದ. ಇದೀಗ ಆ ದುಷ್ಟ ಲಾಕ್ ಆಗಿದ್ದಾನೆ. ಮಾಂಸ ರಫ್ತು ಮಾಡುವ ಫ್ಯಾಕ್ಟರಿಯಲ್ಲಿದ್ದ ಖತರ್ನಾಕ್ ಪಾಕ್ನ ಕ್ರಿಮಿಗಳ ಜೊತೆ ನಂಟು ಹೊಂದಿದ್ದ ಆರೋಪಿ ಬಂಧನ. ಹೌದು, ಈ ನೆಲದ ಅನ್ನ ತಿಂದು ಈ ನೆಲದಲ್ಲೇ ಆಶ್ರಯ ಪಡೆದು ಶತ್ರು ರಾಷ್ಟ್ರದ ಕ್ರಿಮಿಗಳ ಜೊತೆ ಸಂಪರ್ಕ ಹೊಂದಿದ್ದ ಆರೋಪಿ ಇವನೇ. ಹೆಸರು ಸಮೀರ್. ಯುಪಿಯ ಸೀತಾಪುರ ಜಿಲ್ಲೆಯ ಸಮೀರ್ ಕಲಬುರಗಿಯ ಮಾಲಗತ್ತಿ ಗ್ರಾಮದ ಫೇರ್ ಎಕ್ಸ್ಪೋರ್ಟ್ ಬೀಫ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ. ಫ್ಯಾಕ್ಟರಿ ಆವರಣದಲ್ಲಿದ್ದ ಶೆಡ್ನಲ್ಲಿ ವಾಸವಿದ್ದ ಸಮೀರ್ ವಾಟ್ಸಪ್, ಫೇಸ್ಬುಕ್ ಹಾಗೂ ಸೋಷಿಯಲ್ ಮೀಡಿಯಾ ಮೂಲಕ ಪಾಕಿಸ್ತಾನದ ಕೆಲವರ ಜೊತೆ ನಿರಂತರ ಸಂಪರ್ಕ ಹೊಂದಿದ್ದಂತೆ. ಈ ಬಗ್ಗೆ ಮಾಹಿತಿ ಪಡೆದ ಕೇಂದ್ರ ಗುಪ್ತಚರ ಇಲಾಖೆ ಉತ್ತರ ಪ್ರದೇಶದ ಎಟಿಎಸ್ಗೆ ಮಾಹಿತಿ ನೀಡಿತ್ತು. 2 ದಿನದ ಹಿಂದೆ ರಾಜ್ಯಕ್ಕೆ ಆಗಮಿಸಿದ್ದ ಯುಪಿಯ ಎಟಿಎಸ್ನ ಅಧಿಕಾರಿಗಳು ಕಲಬುರಗಿ ಪೊಲೀಸರ ನೆರವಿನೊಂದಿಗೆ ಸಮೀರ್ನನ್ನ ವಶಕ್ಕೆ ಪಡೆದಿದ್ದಾರೆ. ದೇಶ ವಿರೋಧಿ ಕೆಲವು ಸಾಮಾಜಿಕ ಜಾಲತಾಣಗಳ ಒಂದು ಅಕೌಂಟ್ಸ್ಗಳನ್ನು ಫಾಲೋ ಮಾಡುವುದು ಮತ್ತು ಅವರ ಸಂಪರ್ಕದಲ್ಲಿರುವುದರ ಬಗ್ಗೆ ಖಚಿತ ಆಗುತ್ತೆ. ಆ ಒಂದು ಪ್ರಾಥಮಿಕವಾಗಿ ವಿಚಾರಣೆಗೊಳಪಡಿಸಿದಾಗ ಏನು ಖಚಿತ ಆಗಿದೆ, ಆ ಒಂದು ಹಿನ್ನೆಲೆಯಲ್ಲಿ ಅವನ ಮೇಲೆ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈಗಾಗಲೇ ಅವನನ್ನು ಬಂಧಿಸಿ ಹೆಚ್ಚಿನ ಒಂದು ತನಿಖೆ ಮುಂದುವರಿತಾ ಇದೆ. ಸಮೀರ್ನ ರೂಮನ್ನ ಪರಿಶೀಲಿಸಿದಾಗ ಕೆಲವೊಂದಷ್ಟು ಮ್ಯಾಪ್ಗಳು ಪತ್ತೆಯಾಗಿವೆ. ದೇಶ ವಿರೋಧಿ ಸಾಮಾಜಿಕ ಜಾಲತಾಣಗಳ ಜೊತೆ ಸಮೀರ್ ಸಂಪರ್ಕ ಹೊಂದಿರೋದು ಗೊತ್ತಾಗಿದೆ. ಇನ್ನು ಸಮೀರ್ ಜೊತೆ ಮತ್ತೊಬ್ಬನನ್ನ ವಶಕ್ಕೆ ಪಡೆಯಲಾಗಿತ್ತು. ಆತನಿಗೆ ಯಾವುದೇ ನಂಟು ಇಲ್ಲದ ಹಿನ್ನೆಲೆಯಡಿ ಬಿಟ್ಟು ಕಳಿಸಲಾಗಿದೆ. ಏಜೆನ್ಸಿ ಮೂಲಕ ಸಮೀರ್ ಕಲಬುರಗಿಯಲ್ಲಿ ಕೆಲಸಕ್ಕೆ ಸೇರಿದ್ದ ಅನ್ನೋದು ಗೊತ್ತಾಗಿದೆ. ಪ್ರಾಥಮಿಕವಾಗಿ ನಾವು 2 ಜನರನ್ನು ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ, ಅಂದರೆ ಕರೆದುಕೊಂಡು ವಿಚಾರಣೆ ಮಾಡಿದ್ದೀವಿ. ಅದರಲ್ಲಿ ಇನ್ನೊಬ್ಬನೇನಿದ್ದಾನೆ, ಅವನದು ಯಾವುದೇ ರೀತಿಯ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಇರಲಿಲ್ಲ, ಹಾಗಾಗಿ ಅವನ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನೊಬ್ಬನಿಗೇನು ಇವನಿದ್ದಾನೆ ಮೊಹಮ್ಮದ್ ಸಮೀರ್ ಅಂತ, ಇವನನ್ನು ಪ್ರಾಥಮಿಕವಾಗಿ ನಾವು ವಿಚಾರಣೆಗೊಳಪಡಿಸಿದಾಗ ಏನು ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗಲ್ಲಿ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಬಗ್ಗೆ ಖಚಿತ ಇನ್ಫಾರ್ಮೇಷನ್ ಇತ್ತು. ಸಮೀರ್ ಮೊಬೈಲ್ ಅನ್ನ FSLಗೆ ಕಳಿಸಲಾಗಿದೆ. ಸಮೀರ್ ಯಾರ್ಯಾರ ಜೊತೆಗೆಲ್ಲ ನಂಟು ಹೊಂದಿದ್ದ ಅನ್ನೋ ಬಗ್ಗೆ ಮತ್ತಷ್ಟು ತನಿಖೆ ನಡೆಸುತ್ತಿದ್ದಾರೆ. ಕ್ರಿಮಿಯ ಆಳ ಅಗಲವನ್ನ ಅಳೆಯುತ್ತಿದ್ದಾರೆ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.